ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡಿನ ಮೊರೆತ ಕೇಳಿದೆ. ಜೈಲಿನಿಂದ ಪರಾರಿಯಾಗಿದ್ದ ಕೈದಿಯ ಕಾಲಿಗೆ ಗುಂಡು ಹೊಡೆದು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಬಂಧಿಸಿದ್ದಾರೆ. ಸಂತೋಷ್ ಕಲಬುರಗಿಯ ಜೈಲಿನಿಂದ ಪರಾರಿಯಾಗಿದ್ದ ಕೈದಿ. ಆತನನ್ನ ಬಂಧಿಸೋದಕ್ಕೆ ತೆರಳಿದ ಸಮಯದಲ್ಲಿ ಪೊಲೀಸರ ಮೇಲೆಯೇ ಆತ ಬಲಪ್ರಯೋಗವನ್ನ ಮಾಡಿದ್ದ. ಈ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡು ಹೊಡೆದು ಪೊಲೀಸರು ಆತನನ್ನ ಬಂಧನ ಮಾಡಿದ್ದಾರೆ. ಆತ್ಮರಕ್ಷಣೆಗಾಗಿ ಪೊಲೀಸರು ಕೈದಿಯ ಕಾಲಿಗೆ ಗುಂಡು ಹೊಡೆದು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡಿನ ಸದ್ದು ಕೇಳಿದ್ದು ಕಲಬುರಗಿಯಲ್ಲಿ. ಜೈಲಿನ ಬ್ಯಾರಕ್ನ ಕಂಬಿಯನ್ನ ಮುರಿದು ಸುಮಾರು 15 ದಿನಗಳ ಕಾಲ ಆ ಕಂಬಿಯನ್ನ ಮುರಿಯೋದಕ್ಕೆ ಸಮಯ ತೆಗೆದುಕೊಂಡು ಆನಂತರ ಗೋಡೆಯನ್ನ ಹಾರಿ ಪರಾರಿಯಾದಂತ 3 ಜನ ಆರೋಪಿಗಳು, 3 ಜನ ಕೈದಿಗಳು. ಅದರಲ್ಲಿ ಸಂತೋಷ್ ಕೂಡ ಒಬ್ಬ. ಈ ಸಂತೋಷ್ ಇಲ್ಲಿಂದ ಕಲಬುರಗಿಯಿಂದ ತಪ್ಪಿಸಿಕೊಂಡು ಬೀದರ್ಗೆ ಹೋಗೋದಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ದೊರೆಯುತ್ತೆ. ಪೊಲೀಸರು ಆತನನ್ನ ವಶಕ್ಕೆ ಪಡೆಯೋದಕ್ಕೆ ತಯಾರಾಗ್ತಾರೆ. ಆ ಸಂದರ್ಭ ಪೊಲೀಸರ ಮೇಲೆಗೆ ಕೈದಿ ಸಂತೋಷ್ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ನೋಡಿ, ಈ ದೃಶ್ಯದಲ್ಲಿ ಆತ ಹೇಗೆ ಆ ಗೋಡೆಯನ್ನ ಜಿಗಿದು ಕೆಳಗಡೆ ಹಾರ್ತಾನೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈ ಆರೋಪಿ ಯಾರಿದ್ದಾರೆ, ಜೈಲಿನ ಒಳಗೆ ಇದ್ದಂತ ಕೈದಿಗಳು ಜೈಲಿನ ಬ್ಯಾರಕ್ನ ಕಂಬಿಯನ್ನ ತುಂಡು ಮಾಡಿ ಜೈಲಿನ ಗೋಡೆ ಎತ್ತರದ 25ರಿಂದ 30 ಅಡಿ ಎತ್ತರದ ಆ ಗೋಡೆನ ಹತ್ತಿ ಆನಂತರ ಕೆಳಗಡೆ ಜಿಗಿದು ಹೇಗೆ ಪರಾರಿಯಾಗ್ತಾರೆ ಅನ್ನೋ ದೃಶ್ಯವನ್ನ ನೋಡಿ. ಕಲಬುರಗಿಯ ಜೈಲಿನಿಂದ ಕೈದಿಗಳು ಪರಾರಿಯಾಗುತ್ತಿರುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ. ಇದೇ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರೆಂತ ಕಿಲಾಡಿಗಳು, ಖತರ್ನಾಕ್ಗಳು ಅನ್ನೋದು ಗೊತ್ತಾಗುತ್ತೆ. 3 ಜನ ಆರೋಪಿಗಳು, ಒಬ್ಬ ಸಾಗರ್, ಮತ್ತೊಬ್ಬ ಮುಸ್ತಾಫ್, ಇನ್ನೊಬ್ಬ ಸಂತೋಷ್. ಈಗ ಕೈದಿ ಸಂತೋಷ್ನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. 25ರಿಂದ 30 ಅಡಿ ಎತ್ತರದ ಕಾಂಪೌಂಡ್ ಅನ್ನ ಹಾರಿ ಎಸ್ಕೇಪ್ ಆಗಿದ್ರು. ಕಾಂಪೌಂಡ್ ಹತ್ತಿ ಕೆಳಗಡೆ ಹಾರಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಇದು ಸೆರೆಯಾಗಿದೆ. ಜೈಲಿನ ಗೋಡೆಯನ್ನ ಹತ್ತಿ ಹೇಗೆ ಎಸ್ಕೇಪ್ ಆಗ್ತಿದ್ದಾರೆ ಅನ್ನುವಂತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಓರ್ವನನ್ನ ಈಗ ಬಂಧನ ಮಾಡಲಾಗಿದೆ, ಕೈದಿ ಸಂತೋಷ್ನನ್ನ ಬಂಧನ ಮಾಡಲಾಗಿದೆ. ಪೊಲೀಸರ ಮೇಲೆಯೇ ಆತ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭ ಆತನ ಕಾಲಿಗೆ ಗುಂಡು ಹೊಡೆದು ಆತನನ್ನ ಬಂಧನ ಮಾಡಿದ್ದಾರೆ. ಪರಾರಿ ಆಗ್ತಾ ಇರುವಂತಹ ದೃಶ್ಯಾವಳಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ಕಲಬುರಗಿ ಜೈಲಿನಿಂದ ಕೈದಿಗಳ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಬಿಯನ್ನ ಕತ್ತರಿಸಿ ಕೈದಿಗಳು ಎಸ್ಕೇಪ್ ಆಗಿದ್ರು. ಜೈಲು ಬ್ಯಾರಕ್ನ ಕಂಬಿಯನ್ನ ಕತ್ತರಿಸಿ ಎಸ್ಕೇಪ್ ಆಗಿದ್ರು. ಸಿನಿಮೀಯ ರೀತಿಯಲ್ಲಿ ಕಂಬಿಯನ್ನ ಕೈದಿಗಳು ಕತ್ತರಿಸಿ ತುಂಡು ಮಾಡಿ ಪರಾರಿಯಾಗಿದ್ರು. 15 ದಿನ ಬ್ಯಾರಕ್ನ ಸರಳನ್ನ ತುಂಡು ಮಾಡೋದಕ್ಕೆ ಅವರು ಸಮಯ ತೆಗೆದುಕೊಂಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಬ್ಯಾರಕ್ನಿಂದ ಹೊರಗಡೆ ಬರೋದಕ್ಕೆ ಬ್ಯಾರಕ್ನ ಕಂಬಿಯನ್ನ ಕತ್ತರಿಸಿದ್ರು. 25ರಿಂದ 30 ಅಡಿ ಎತ್ತರದ ಕಾಂಪೌಂಡ್ ಅನ್ನ ಹತ್ತಿ ಕೆಳಗಡೆ ಹಾರಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಈ ಕೈದಿಗಳು ಮಸ್ತಾನ್, ಸಂತೋಷ್, ಸಾಗರ್ ಕಾಂಪೌಂಡ್ ಹಾರಲು ಬೆಡ್ಶೀಟ್ ಹಾಗೆ ಟವಲ್ ಅನ್ನ ಬಳಕೆ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಮಸ್ತಾನ್, ಸಂತೋಷ್, ಸಾಗರ್ ಬೀದರ್ ಕಡೆ ಪರಾರಿಯಾಗ್ತಾರೆ. ಕೈದಿ ಸಂತೋಷ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಟವಲ್ ಬಳಸಿದ್ರು, ಬೆಡ್ಶೀಟ್ ಅನ್ನ ಬಳಸಿದ್ರು ಅಲ್ಲಿಂದ ಅವರು ಪರಾರಿಯಾಗೋದಕ್ಕೆ. ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗೆ ಅವರು ಕಾಂಪೌಂಡ್ ಅನ್ನ ಹತ್ತಿ ಆನಂತರ ಕೆಳಗಡೆ ಹಾರಿ ಅಲ್ಲಿಂದ ಪರಾರಿಯಾದ್ರು ಅನ್ನುವಂತ ದೃಶ್ಯ ಒಂದ್ ಕಡೆಯಲ್ಲಾದ್ರೆ, ಕಾಂಪೌಂಡ್ ಹತ್ತೋದಕ್ಕೆ ಅವರು ಬೆಡ್ಶೀಟ್ ಮತ್ತೆ ಟವಲ್ ಅನ್ನ ಬಳಸಿರುವಂತ ದೃಶ್ಯ ಗಮನಿಸ್ತಾ ಇದ್ರಿ. 25ರಿಂದ 30 ಅಡಿ ಎತ್ತರದ ಕಾಂಪೌಂಡ್ ಅದು. ಅದನ್ನ ಅಷ್ಟು ಈಸಿಯಾಗಿ ಹತ್ತಕ್ಕಾಗೋದಿಲ್ಲ. ಅವರು ಬಟ್ಟೆಯನ್ನು ಬಳಸಿದ್ರು, ಅಂದ್ರೆ ಬೆಡ್ಶೀಟ್ ಮತ್ತೆ ಟವಲ್ ಅನ್ನ ಬಳಸಿದ್ರು. ಅದನ್ನ ಹಿಡಿದುಕೊಂಡು ಅವರು ಮೇಲ್ಗಡೆ ಹತ್ತಿ ಕೆಳಗಡೆ ಹಾರಿದ್ರು. ಇನ್ನ ಬ್ಯಾರಕ್ ಅನ್ನ ತುಂಡು ಮಾಡಿದ್ದವರು ನೋಡಿ, ಗಮನಿಸ್ತಾ ಇದ್ರಲ್ಲ, ಬ್ಯಾರಕ್ನ ಕಂಬಿಯನ್ನ ಹೇಗೆ ಅವರು ತುಂಡು ಮಾಡಿದ್ರು ಅನ್ನೋದು ಕೂಡ ಆ ಫೋಟೋದಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಇದು 3 ಜನ ಕೈದಿಗಳು, ಮಸ್ತಾನ್, ಸಂತೋಷ್ ಹಾಗೆ ಸಾಗರ್, 3 ಜನ. ಕಲಬುರಗಿಯ ಜೈಲಿನಲ್ಲಿ ಇದ್ದಂತ 3 ಜನ ಕೈದಿಗಳು ಹೇಗೆ ಜೈಲಿನಿಂದ ತಪ್ಪಿಸಿಕೊಂಡ್ರು, ಅದಕ್ಕಾಗಿ ಅವ್ರು ಏನೇನ್ ಮಾಡಿದ್ರು ಅನ್ನುವಂತ ಪ್ರಯತ್ನ ಮತ್ತೆ
ಅವ್ರು ಹೇಗೆ ತಪ್ಪಿಸ್ಕೊಂಡ್ರು, ಎಸ್ಕೇಪ್ ಆದ್ರು, ಬ್ಯಾರಕ್ ಕಂಬಿಯನ್ನ ಹೇಗೆ ತುಂಡು ಮಾಡಿದ್ರು ಅನ್ನುವಂತ ದೃಶ್ಯವನ್ನ ಒಂದೊಂದು ವಿಂಡೋದಲ್ಲಿ ನಮಗೆ ನೋಡಕ್ ಸಿಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಓಂ ಪ್ರಕಾಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಓಂ ಪ್ರಕಾಶ್, ಈ ಖತರ್ನಾಕ್ಗಳು ಹೇಗ್ ಪರಾರಿ ಆದ್ರು ಅನ್ನೋದಕ್ಕೆ ಈಗ ಪೂರ್ತಿ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸದ್ಯ ಇನ್ನಿಬ್ಬರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನಾದ್ರೂ ಪೊಲೀಸರು ಕಲೆ ಹಾಕಿದ್ದಾರಾ? ಏನಿದೆ ಇಲ್ಲಿವರೆಗಿನ ಹೆಚ್ಚಿನ ಮಾಹಿತಿ? ರಂಜಿತ್, ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಸಜಾ ಖೈದಿಗಳು ಎಸ್ಕೇಪ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂತದ್ದು. ಮೊದಲು 3 ಜನ ಸಜಾ ಖೈದಿಗಳು ಇರುವಂತಹ ಬ್ಯಾರಕ್ ಏನಿದೆ, ಆ ಬ್ಯಾರಕ್ ನ ಕಂಬಿಯನ್ನ ಕಟ್ ಮಾಡುವಂತ ಒಂದು ಫೋಟೋ ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ಮೊದಲು ಕಳೆದ 15 ದಿನಗಳಿಂದಲೂ ಕೂಡ ಅದು ಬ್ಯಾರಕ್ ನ ಕಂಬಿಯನ್ನ ಕಟ್ ಮಾಡುವುದರಲ್ಲಿ ನಿರಂತರವಾಗಿ ತೊಡಗಿದಂತ ಖೈದಿಗಳು ಮೊನ್ನೆ ಮಿಡ್ ನೈಟ್ ಅಲ್ಲಿ ಆ ಕಂಬಿಯನ್ನ ಯಶಸ್ವಿಯಾಗಿ ಕಟ್ ಮಾಡಿ ಅಲ್ಲಿಂದ ಬ್ಯಾರಕ್ ನಿಂದ ಹೊರ ಬರ್ತಾರೆ. ಹೊರ ಬಂದಂತ ಸಂದರ್ಭದಲ್ಲಿ ತಮ್ಮದೇ ಆದಂತ ಬಟ್ಟೆ ಮತ್ತೆ ಬೆಡ್ಶೀಟ್ ಗಳನ್ನ ಬಳಸ್ಕೊಂಡು ಆ ಜೈಲಿನ ಗೋಡೆ ಏನಿದೆ, ಕಾಂಪೌಂಡ್ ಗೋಡೆ ಏನಿದೆ, ಅದಕ್ಕೆ ಕಾಂಪೌಂಡ್ ಗೋಡೆ ಮೇಲಿರುವಂತ ರಾಡ್ಗೆ ಆ ಬಟ್ಟೆ ಮತ್ತೆ ಏನು ಬೆಡ್ಶೀಟ್ ಗಳನ್ನ ಕಟ್ಟಿ ಗೋಡೆಯನ್ನ ಹಾರ್ತಾರೆ. ಗೋಡೆ ಹಾರಿ ಇಳಿಯುವಂತ ದೃಶ್ಯವೂ ಕೂಡ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತದ್ದು. ಒಬ್ಬೊಬ್ಬರಾಗೆ ಆ ಗೋಡೆಯನ್ನ ಹಾರಿ ಇಳಿದು ಹೊಲಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ಮೇನ್ ರೋಡ್ಗೆ ಎಂಟ್ರಿ ಆಗ್ತಾರೆ. ಮೇನ್ ರೋಡ್ಗೆ ಎಂಟ್ರಿ ಆಗುವಂತ ದೃಶ್ಯ ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ 3 ಜನ ಮುಖ್ಯ ರಸ್ತೆಗೆ ಬಂದು ಅಲ್ಲಿಂದ ಏನು ಒಳಗಡೆ ಹೊಲಗಳಿಗೆ ಎಂಟ್ರಿ ಕೊಡುವಂತ ದೃಶ್ಯ ಕೂಡ ಲಭ್ಯವಾಗಿರುವಂತದ್ದು. ಈ ಸಂಪೂರ್ಣ ದೃಶ್ಯಾವಳಿಗಳು ಕೂಡ ಜೈಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. 3 ಜನ ಅಲ್ಲಿಂದ 3:40-45 ಸುಮಾರಿಗೆ ಏನು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿ ಅವರ ಮೂಲ ಜಿಲ್ಲೆಯಾದಂತ ಬೀದರ್ ಜಿಲ್ಲೆ ಕಡೆ ಪ್ರಯಾಣ ಮಾಡ್ತಾ ಇರುವಂತ ಮಾಹಿತಿ ಮೇರೆಗೆ ಕಲಬುರಗಿ ಮತ್ತೆ ಬೀದರ್ ಇಬ್ಬರು ಪೊಲೀಸರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಕಲಬುರಗಿ ನಗರ ಪೊಲೀಸರು ಕೊಟ್ಟಿರುವಂತದ್ದು. ಅದಾದ ಬಳಿಕ ಕಾರ್ಯಪ್ರವೃತ್ತರಾದಂತ ಒಟ್ಟು ಕಲಬುರಗಿ ನಗರದ 3 ಪೊಲೀಸರ ತಂಡ ಅವರ ಒಂದ್ ಕಡೆ ಸಿಸಿಟಿವಿ ದೃಶ್ಯಾವಳಿಗಳು ಹುಡುಕುವಂತ ಕೆಲಸ ಒಂದ್ ಕಡೆ ಮಾಡಿದರೆ, ಮತ್ತೊಂದ್ ಕಡೆ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವರನ್ನ ಬೆನ್ನಟ್ಟಿರುವಂತದ್ದು. ಈ ವೇಳೆ 3 ಆರೋಪಿಗಳ ಪೈಕಿ ಓರ್ವ ಆರೋಪಿ ಕಲಬುರಗಿ ನಗರದ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಮಾಹಿತಿಯನ್ನ ತಿಳಿದು ಅಲ್ಲಿ ಪೊಲೀಸರು ಆತನನ್ನ ಬಂಧಿಸೋದಕ್ಕೆ ಹೋಗ್ತಾರೆ. ಬಂಧಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಸಂತೋಷ್ ಅನ್ನುವಂತ ಕೈದಿ ಏನಿದ್ದ ಆತ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಆಗ ಪೊಲೀಸರು ಅವನನ್ನ ವಾರ್ನ್ ಮಾಡ್ತಾರೆ, ಜೊತೆಗೆ ಏರ್ ಫೈಟ್ ಕೂಡ ಮಾಡ್ತಾರೆ. ಅದಾದ್ರೂ ಕೂಡ ಕೇಳದೆ ಇಬ್ರು ಕಾನ್ಸ್ಟೇಬಲ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆಗ ಆತ್ಮರಕ್ಷಣೆಗಾಗಿ, ಸೆಲ್ಫ್ ಡಿಫೆನ್ಸ್ಗಾಗಿ ಫರ್ತಾಬಾದ್ ಇನ್ಸ್ಪೆಕ್ಟರ್ ಆರೋಪಿ ಸಂತೋಷ್ ಬಲಗಾಲಿಗೆ ಗುಂಡನ್ನ ಹೊಡೆದು ಇದೀಗ ಬಂಧಿಸಿರುವಂತದ್ದು. ಬಂಧಿತ ಆರೋಪಿ ಏನಿದ್ದಾನೆ ಆತನನ್ನ ಕೂಡ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದ್ ಕಡೆ ಇನ್ನಿಬ್ರು ಆರೋಪಿಗಳೇನಿದ್ದಾರೆ ಆ ಇಬ್ಬರು ತಲೆಮರೆಸಿಕೊಂಡಂತ ಕೈದಿಗಳಿಗಾಗಿ ಕೂಡ ಇದೀಗ ಪೊಲೀಸರ ತಂಡ ಹುಡುಕಾಟ ನಡೆಸಿರುವಂತದ್ದು. ಒಂದ್ ಕಡೆ ಬೀದರ್ನಲ್ಲಿ ಹುಡುಕಾಟ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಕಲಬುರಗಿ ಸುತ್ತಮುತ್ತಲೂ ಕೂಡ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ಇಬ್ಬರು ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯ ನಡೆಸಿದರೆ, ಮತ್ತೊಂದು ಕಡೆ ಈ ಬಂಧಿತ ಆರೋಪಿ ಏನಿದ್ದಾನೆ ಸಂತೋಷ್ ಆತನಿಂದ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ 3 ಜನ ಕೈದಿಗಳು ಎಸ್ಕೇಪ್ ಆಗಿ ಎಲ್ಲಿ ಹೋಗಿದ್ರು, 3 ಜನ ಜೊತೆಗೆ ಎಸ್ಕೇಪ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವರಿಬ್ರು ಎಲ್ಲಿ ಅನ್ನುವಂತ ವಿಚಾರಣೆ ಕೂಡ ಇದೀಗ ಬಂಧಿತ ಆಗಿರುವಂತ ಸಂತೋಷ್ನಿಂದ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಿನ್ನೆ ಏನು ಕೇಂದ್ರ ಕಾರಾಗೃಹದಿಂದ 3 ಜನ ಸಜಾ ಆರೋಪಿಗಳು ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಜೈಲಿನ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಫರ್ತಾಬಾದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕ್ರೈಮ್ ನಂಬರ್ 74/2026 BNS ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪರಾರಿಯಾದ ನಂತರ ಇಮಿಡಿಯೇಟ್ ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡಿ ವಿಶೇಷ ತಂಡಗಳನ್ನು ಮಾಡಿದ್ವಿ ನಗರ ಪೊಲೀಸ್ ವತಿಯಿಂದ. ಅದಲ್ಲದೆ ಏನು ಇವರು ಪರಾರಿಯಾದ 3 ಜನ ಆರೋಪಿಗಳಿದ್ದಾರೆ, ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. 2 ಜನ ರೇಪ್ ಮತ್ತು ಪೋಕ್ಸೋ ಪ್ರಕರಣ ಇತ್ತು, ಮತ್ತು ಇನ್ನೊಬ್ಬನ ಮೇಲೆ ಕೊಲೆ ಪ್ರಕರಣದಲ್ಲಿ ಸಜೆ ಆಗಿತ್ತು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ದರು. ಹಾಗಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಈಶಾನ್ಯ ವಲಯದ DIG ಮತ್ತು SP ಕಲಬುರಗಿ, SP ಬೀದರ್ ಮತ್ತು SP ಯಾದಗಿರಿ ಎಲ್ಲರಿಗೂ ಕೂಡ ನಾವು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಮಾಡಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಪರಾರಿ ಆದಾಗಲಿಂದನೂ ಕೂಡ ಏನು ಆರೋಪಿಗಳಿದ್ದಾರೆ ನಾವೆಲ್ಲ ಕಡೆ ತೀವ್ರ ಶೋಧನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲ ಕಡೆನೂ ಕೂಡ ಅವರು ಏನು ಈ ಫೀಲ್ಡ್ಗಳಿದೆ, ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆಮರೆಸ್ಕೊಂಡು ಮೂವ್ಮೆಂಟ್ ಆಗ್ತಾಯಿದ್ರು. ನಮ್ಮ ಮಾಹಿತಿ ಪ್ರಕಾರ ಏನಾಗಿದೆ, ಇವರು ಏನು ಪರಾರಿ ಆದರು,